ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಒಂದು ಮೈಸೂರು ಟ್ರಿಪ್ದು ಕೆಲವು ಫೋಟೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ವೀಡಿಯೋಸ್ ಇದೆ ಇದರಲ್ಲಿ. ಸೊ ಮೈಸೂರು ಅರಮನೆ, ಆಮೇಲೆ ರೈಲ್ ಮ್ಯೂಸಿಯಂ ನೋಡೋಕ್ಕೆ ಹೋಗಿದ್ವಿ. ಆಮೇಲೆ ಜಗನ್ಮೋಹನ ಪ್ಯಾಲೇಸ್ ನೋಡೋಕ್ಕೆ ಹೋಗಿದ್ವಿ. ಅದು ವಸ್ತು ಸಂಗ್ರಹಾಲಯ ಎಲ್ಲ, ಅಂದರೆ ಹಿಂದೆ ಕಾಲದ ರಾಜರು ಏನೆಲ್ಲ ಯೂಸ್ ಮಾಡ್ತಾಯಿದ್ರು ಅದನ್ನೆಲ್ಲ ಇಟ್ಟಿದ್ದಾರೆ. ಇದು ಮೈಸೂರು ಅರಮನೆಯಲ್ಲಿ ನಾವು ಇದ್ದಾಗ ತೆಗೆದಿರುವಂತಹ ವಿಡಿಯೋ ಇದು. ಅರಮನೆ ಪಕ್ಕದಲ್ಲಿನೇ ಒಂದು ಗೋಪಾಲಸ್ವಾಮಿ ಗುಡಿ ಇದೆ. ಸುತ್ತಮುತ್ತ ಹಲವಾರು ಗುಡಿಗಳಿದೆ ಅರಮನೆ ಪಕ್ಕದಲ್ಲೇ. ಸೊ ನಾವು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಅರಮನೆ ಒಳಗಡೆ ತುಂಬ ಎಲ್ಲ ವಿಧವಾದ ವಸ್ತುಗಳು ಏನೆಲ್ಲ ಅವಾಗ ಯೂಸ್ ಮಾಡ್ತಾಯಿದ್ರು ರಾಜರು, ಹೇಗಿರ್ತಾರೆ, ಅವ್ರ ಲೈಫ್ ಸ್ಟೈಲು, ಅವರು ಯಾವೆಲ್ಲ ಸಂಪ್ರದಾಯಗಳನ್ನು ಹೇಗೆ ಮಾಡ್ತಾಯಿದ್ರು ಎಲ್ಲವನ್ನೂ ನಾವು ತಿಳ್ಕೊಳ್ಬೋದು ಒಳಗಡೆ ಹೋದರೆ. ಸೊ ಮೈಸೂರು ಅರಮನೆಗೆ ಹೋಗಿ ಬರೋಕ್ಕೇ ಒಂದು 2-3 ಗಂಟೆ ಬೇಕು ಎಲ್ಲ ಸುತ್ತಿ ಒಳಗಡೆ. ಸೊ ನಾವು ಹೋದಾಗ ತುಂಬ ರಶ್ ಇತ್ತು. ಒಳಗಡೆ ಎಲ್ಲ ಇದು ಬೆಳ್ಳಿ ಚೇರ್ಗಳು ನೀವು ನೋಡ್ತಾ ಇರೋದು. ಸೊ ಇವೆಲ್ಲನೂ ಸಹ ಅಲ್ಲಿ ನೋಡೋಕ್ಕೆ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಹಳೆ ಕಾಲದ ಎಲ್ಲ ಥರದ ಒಂದು ಅಮೂಲ್ಯವಾದ ವಸ್ತುಗಳನ್ನು ಸಹ ನಾವು ನೋಡ್ಬೋದು ಅಲ್ಲಿ. ಅದಾದಮೇಲೆ ನಾವು ಹೋಗಿದ್ದು ಶ್ರೀ ಚಾಮರಾಜೇಂದ್ರ ಮೃಗಾಲಯದಲ್ಲಿ. ಅಲ್ಲಿ ಹಲವಾರು ಪ್ರಾಣಿಗಳು, ಪಕ್ಷಿಗಳು, ವಿಧ ವಿಧವಾದ ಎಲ್ಲ ಥರದ ಪ್ರಾಣಿ ಪಕ್ಷಿಗಳನ್ನು ನೋಡ್ಬೋದು ನಾವು. ಸೊ ಅದಾದಮೇಲೆ ನಾವು ಚಾಮುಂಡಿ ಹಿಲ್ಸ್ಗೆ ಹೋದ್ವಿ. ಆಮೇಲೆ ದೇವಿಯ ದರ್ಶನ ಮಾಡಿದ್ವಿ. ಅಲ್ಲಿಂದ ಸಾಯಂಕಾಲ ವಾಪಸ್ ಬಂದ್ವಿ. ಮತ್ತು ನೆಕ್ಸ್ಟ್ ಡೇ ನಾವು ಹೋಗಿದ್ದು ಸೇಂಟ್ ಫಿಲೋಮೆನಾ ಚರ್ಚಿಗೆ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಫಿಶ್ ಲ್ಯಾಂಡ್ ಇದೆ ಸಣ್ಣದಾಗಿ, ತುಂಬ ಚೆನ್ನಾಗಿದೆ ಅದು. ಒಳಗಡೆ ಎಲ್ಲ ಹಲವಾರು ಮೀನುಗಳನ್ನು ನಾವು ನೋಡಬಹುದು. ಅಲ್ಲಿ ಹೋದಾಗ ನಿಮಗೆ ಆ ಮೀನುಗಳಿಗೆ ಹಾಕೋಕ್ಕಂತಲೇ ಸ್ವಲ್ಪ ಫುಡ್ಡೆಲ್ಲ ಕೊಡ್ತಾರೆ, ನೀವು ಹಾಕ್ಬೋದು ಅದ್ರ ಜೊತೆಗೆ. ಆಮೇಲೆ ಮಕ್ಕಳಿಗೆ ಕರ್ಕೊಂಡು ಹೋದರೆ ತುಂಬ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಅಷ್ಟು ವಿಧ ವಿಧವಾದ ಒಂದು ಮೀನುಗಳನ್ನು ಒಂದೇ ಸರಿ ಮಕ್ಕಳು ನೋಡಿದಾಗ ತುಂಬ ಸಂತೋಷ ಆಗುತ್ತೆ ಅವರಿಗೆ. ಇದು ನಿಜವಾಗ್ಲೂ ಒಂದು ಸಂತೋಷದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ದೊಡ್ಡವ್ರಿಗೂ ಖುಷಿ ಆಗುತ್ತೆ, ಬಟ್ ಚಿಕ್ಕವರಿಗಂತೂ ತುಂಬ ಖುಷಿ ಆಗುತ್ತೆ ಅಷ್ಟೊಂದು ಮೀನುಗಳನ್ನು ಒಂದೇ ಸರಿ ನೋಡೋದಕ್ಕೆ. ಅದು ಬಣ್ಣ ಬಣ್ಣದ ಮೀನುಗಳಿದೆ ಅಲ್ಲಿ. ಸೊ ನೀವು ತಪ್ಪದೇ ಮೈಸೂರಿಗೆ ಹೋದಾಗ ಮಿಸ್ ಮಾಡದೆ ಹೋಗಿ ಇಲ್ಲಿಗೆ. ಇದು ಮೈಸೂರು ಟ್ರಿಪ್ನ ಒಂದು ಎಕ್ಸ್ಪೀರಿಯನ್ಸ್. ಇದು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಲೇ ನಾನು ಈ ಒಂದು ಚಿಕ್ಕ ವಿಡಿಯೋನ ಮಾಡಿದ್ದೀನಿ. ಹೇಗಿತ್ತು ಅಂತ ಹೇಳಿ. ಮತ್ತೆ ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.